ರಾಜ್ಕುಮಾರ್ ಅವರಿಗೆ ಸೀನ್ ಶೂಟ್ ಆಗಿ ಮುಗಿದಿದ್ದೇ ಗೊತ್ತಾಗಿಲ್ಲ. ಆ ರೀತಿಯಲ್ಲಿ ಅವರು ಮಗ್ನರಾಗಿದ್ದರು. ಆ ಹೊತ್ತಲ್ಲಿ ಮನೆ ಹಿಂದ್ಗಡೆ ಈ ಬಾವಿಯ ರಾಟೆ ಇದೆಯಲ್ಲ ಅದರದ್ದು ಕರ ಕರ ಅಂತ ಶಬ್ದ ಬರ್ತಿದೆ. ಕೇಶವ ಅವರು ರಾಜ್ಕುಮಾರ್ ಅವ್ರನ್ನ ಜೋರಾಗಿ ಕರೆದು, ಅಣ್ಣ ಶಾಟ್ ಮುಗೀತು, ನೀವು ಹೊರಗೆ ಬನ್ನಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಅವ್ರಿಗೆ ಸ್ನಾನ ಆದಮೇಲೆ ಅಲ್ಲಿರೋ ಬಕೆಟಲ್ಲೆಲ್ಲ ನೀರನ್ನು ಸೇರಿ ತುಂಬಿಸಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ರಾಜ್ಕುಮಾರ್ ಅವರ ಶೂಟಿಂಗ್ ನಡೀತಿದೆ ಅಂತ ತಿಳಿದುಕೊಂಡು ಶೂಟಿಂಗ್ ನೋಡಬೇಕು ಅಂತ ಬೆಳಗ್ಗೆನೇ ಬಂದಿದ್ದರು. ಮೇಕಪ್ ಕೇಶವ ಅವ್ರನ್ನ ನೋಡಿದ ರಾಜ್ಕುಮಾರ್ ಅವರು, ಬನ್ನಿ ಅಪ್ಪಾಜಿ, ನಿಮಗೂ ನೀರು ಹಾಕ್ತೀನಿ, ಸ್ನಾನ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನೀವು ಮುಗಿಸ್ಕೊಂಡು ಬನ್ನಿ, ನಾನು ಆಮೇಲೆ ಮಾಡ್ತೀನಿ ಅಂತ ಕೇಶವ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳ ವ್ಯಕ್ತಿತ್ವದ ಬಗ್ಗೆ ಒಂದು ಘಟನೆಯನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಹೇಗೆ ಅವರು ತಮ್ಮ ಆ್ಯಕ್ಟಿಂಗ್ನಲ್ಲಿ ಮಗ್ನರಾಗಿದ್ದಾಗ ಒಬ್ಬ ದೊಡ್ಡ ಕಲಾವಿದನನ್ನೇ ಗುರುತಿಸೋದನ್ನು ಮರೆತರು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ರಾಜ್ಕುಮಾರ್ ಅವರ ಒಂದು ಸಿನಿಮಾ ಶೂಟಿಂಗು ಕಲ್ಲಹಳ್ಳಿಯಲ್ಲಿ ನಡೀತಾ ಇರುತ್ತೆ. ಅಲ್ಲೊಂದು ತೊಟ್ಟಿಯ ಮನೆಯಲ್ಲಿ ಎಲ್ಲ ಶೂಟಿಂಗ್ನವರು ತಂಗಿರ್ತಾರೆ. ಹೀಗೆ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಒಂದಿನ ಬೆಳಗ್ಗೆ ಇಡೀ ಹಳ್ಳಿನೇ ಎದ್ದಿರಲ್ಲ, ಎಲ್ಲ ಕಲಾವಿದರು ಆರಾಮಾಗಿ ನಿದ್ರೆ ಮಾಡ್ತಿರ್ತಾರೆ. ಆ ಹೊತ್ತಲ್ಲಿ ಮನೆ ಹಿಂದ್ಗಡೆ ಈ ಬಾವಿಯ ರಾಟೆ ಇದೆಯಲ್ಲ ಅದರದ್ದು ಕರ ಕರ ಅಂತ ಶಬ್ದ ಬರ್ತಿದೆ. ತಾಮ್ರ ಚಮ್ಗೆಯಲ್ಲಿ ನೀರನ್ನು ಹಾಕ್ತಾ ಇರೋವಂತಹ ಒಂದು ಶಬ್ದ ಕೂಡ ಬರ್ತಿದೆ. ಯಾರು ಅಂತ ಮೇಕಪ್ ಕೇಶವ ಅವರು ಎದ್ದು ಹೋಗಿ ನೋಡಿದರೆ ರಾಜ್ಕುಮಾರ್ ಅವರು ಆಗಲೇ ಸ್ನಾನ ಮಾಡ್ತಿದ್ದಾರೆ. ಯಾರಿಗೂ ತೊಂದರೆ ಆಗಬಾರ್ದು ಅಂತ ಮೆಲ್ಲಗೆ ಅವರು ಈ ನೀರನ್ನು ಸೇರಿ ಸ್ನಾನ ಮಾಡ್ತಿದ್ರು ಕೂಡ ರಾಟೆ ಶಬ್ದ ಇಲ್ಲಿ ರಾಜ್ಕುಮಾರ್ ಅವರು ಸ್ನಾನ ಮಾಡ್ತಿದ್ದಾರೆ ಅಂತ ಕೂಗಿ ಕೂಗಿ ಹೇಳ್ತಿತ್ತು. ಈ ಹಳೆ ಸಿನಿಮಾಗಳಲ್ಲಿ ಮಡಿ ಮೈಲಿಗೆ ಅಂತ ಸ್ನಾನ ಮಾಡ್ತಾರಲ್ಲ, ಅದೇ ರೀತಿ ನೀರನ್ನು ಎಲ್ಲೂ ತೋಡ್ಕೊಳ್ಳದೆ ಬಿಂದಿಗೆಯನ್ನು ಹಾಗೆ ತಮ್ಮ ಮೈ ಮೇಲೆ ಹಾಕ್ಕೊಳ್ತಾ ರಾಜ್ಕುಮಾರ್ ಅವರು ಸ್ನಾನ ಮಾಡ್ತಿದ್ರು. ಕೇಶವ ಅವರಿಗೆ ನಿದ್ದೆ ಮಂಪರು, ಇನ್ನೂ ಏನೋ ಮಂತ್ರ ಹೇಳ್ತಿದ್ದಾರೆ ಅಂತ ಕೇಳ್ತಿತ್ತು. ಪೂಜ್ಯಾಯ ರಾಘವೇಂದ್ರಾಯ ಅಂತ ಸ್ವಲ್ಪ ಸ್ವಲ್ಪ ಕೇಳ್ತಿತ್ತು. ಅದೇ ಶ್ಲೋಕನೇ ಹೇಳ್ತಿರ್ಬೇಕು ಅಂತ ಕೇಶವ ಅವರು ಮನಸ್ಸಲ್ಲಿ ಅಂದ್ಕೋತಾರೆ. ಮೇಕಪ್ ಕೇಶವ ಅವ್ರನ್ನ ನೋಡಿದ ರಾಜ್ಕುಮಾರ್ ಅವರು, ಬನ್ನಿ ಅಪ್ಪಾಜಿ, ನಿಮಗೂ ನೀರು ಹಾಕ್ತೀನಿ, ಸ್ನಾನ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನೀವು ಮುಗಿಸ್ಕೊಂಡು ಬನ್ನಿ, ನಾನು ಆಮೇಲೆ ಮಾಡ್ತೀನಿ ಅಂತ ಕೇಶವ ಅವರು ಹೇಳ್ತಾರೆ. ಸರಿ ಬಿಡು, ಹಾಗಾದರೆ ನಾನು ನೀರನ್ನು ಸೇದಿಡ್ತೀನಿ, ನೀವು ಆಮೇಲೆ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಕೇಶವ ಅವ್ರ ನಿದ್ದೆ ಮಂಪರಲ್ಲೇ ಆಯ್ತಣ್ಣ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿ ಮಲ್ಕೋತಾರೆ. ರಾಜ್ಕುಮಾರ್ ಅವರು ಅವ್ರಿಗೆ ಸ್ನಾನ ಆದಮೇಲೆ ಅಲ್ಲಿರೋ ಬಕೆಟಲ್ಲೆಲ್ಲ ನೀರನ್ನು ಸೇರಿ ತುಂಬಿಸಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಡೆ ಸ್ವಲ್ಪ ದೂರದಲ್ಲಿ ಪಾತ್ರೆ ತೊಳೆಯೋಕ್ಕೆ ಅಂತ ಒಂದು ಕಡೆ ನೀರಿಟ್ಟಿರ್ತಾರೆ. ಅಲ್ಲಿರುವ ಬಕೆಟ್ಗಳನ್ನು ಕೂಡ ರಾಜ್ಕುಮಾರ್ ಅವರು ನೀರನ್ನು ಸೇದಿ ತುಂಬಿಸಿಡ್ತಾರೆ. ಆಮೇಲೆ ಎದ್ದು ಬಂದ ಕೇಶವ ಅವರು, ಇದೇನಣ್ಣ ಕೆಲಸದವ್ರ ಥರ ನೀರನ್ನು ತುಂಬಿಸ್ತಾ ಇದ್ದೀರಿ, ನಿಮಗೆ ಶೂಟಿಂಗ್ ಇದೆ ಇವತ್ತು, ಮರಿಬೇಡಿ ಅಂತ ಹೇಳ್ತಾರೆ. ಆಗ ರಾಜ್ಕುಮಾರ್ ಅವರು, ನಿಮ್ಮ ಅಪ್ಪನ ಕರೀ, ಅವ್ರಿಗೆ ಸ್ನಾನ ಆಗಿಬಿಡುತ್ತೆ, ನೀರೆಲ್ಲ ತುಂಬಿಸಿಟ್ಟಿದ್ದೀನಿ ಅಂತ ಇದು ಯಾವುದ್ರ ಪರಿವೇ ಇಲ್ಲದೇ ಹೇಳ್ತಾರೆ. ಒಟ್ಟಿನಲ್ಲಿ ಆಮೇಲೆ ರಾಜ್ಕುಮಾರ್ ಅವರು ಸ್ನಾನ ಮುಗಿಸಿ ಮೇಕಪ್ ಮಾಡಿ ಅವತ್ತು ಒಂದು ಶೂಟಿಂಗ್ ಇರುತ್ತೆ. ಆ ಶೂಟಿಂಗ್ ಎಲ್ಲ ಮುಗಿಯುತ್ತೆ. ಸಂಜೆ ದೇವಸ್ಥಾನದ ಒಂದು ಬಾಗಿಲಲ್ಲಿ ಸಂಗೀತದ ಸಮಯ. ಮೇಕಪ್ ಕೇಶವ ಅವರು ಹಾರ್ಮೋನಿಯಂ ತರ್ತಾರೆ. ರಾಜ್ಕುಮಾರ್ ಅವರು ಒಂದು ಹಾಡು ಹೇಳೋಣ ಅಂತ ಹಾರ್ಮೋನಿಯಂನ ಎಲ್ಲ ಸೆಟ್ ಮಾಡ್ತಾ ನೋಡ್ತಾ ಇರ್ತಾರೆ. ಆಗ ಕೇಶವ ಅವರು ಇದ್ದಕ್ಕಿದ್ದಂತೆ, ಅಲ್ಲ ಅಣ್ಣ, ಅವತ್ತು ನೀವು ಹೇಗೆ ಸಂಜೀವ್ ಕುಮಾರ್ ಅವ್ರನ್ನ ಗುರುತು ಹಿಡಿಲಿಲ್ವಲ್ಲ, ತುಂಬ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ತಾರೆ. ಆಗ ರಾಜ್ಕುಮಾರ್ ಅವರು, ಹೀಗಾಗಬಾರ್ದಿತ್ತು, ಅಂಥ ಒಳ್ಳೆಯ ವ್ಯಕ್ತಿನ ಗುರುತಿಸದೆ ಅವಮಾನ ಮಾಡಿಬಿಟ್ಟೆ ನಾನು, ಅವತ್ತು ನನಗೂ ಗೊತ್ತಾಗಲಿಲ್ಲ, ನೀನಾದರೂ ಹೇಳಬಾರ್ದಾ ಅಂತ ಹೇಳ್ತಾರೆ. ಆಗ ಕೇಶವ ಅವರು, ಇರಲಿ ಬಿಡಣ್ಣ, ಏನು ಅವ್ರಿಗೇನು ಗೊತ್ತಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಅವತ್ತಾಗಿದ್ದಿಷ್ಟೇ, ಚೆನ್ನೈನ AVM ಸ್ಟುಡಿಯೋದಲ್ಲಿ ಭಕ್ತ ಕುಂಬಾರ ಸಿನಿಮಾದ ಶೂಟಿಂಗ್ ನಡೀತಿರುತ್ತೆ. ರಾಜ್ಕುಮಾರ್ ಅವರು ವಿಠ್ಠಲ ವಿಠ್ಠಲ ಪಾಂಡುರಂಗ ಅಂತ ಹಾಡು ಹೇಳ್ಕೊಳ್ತಾ ಭಕ್ತಿ ಪರವಶರಾಗಿ ಮಣ್ಣನ್ನು ತುಳಿತಾ ಇರಬೇಕಾದ್ರೆ ಮಗುವನ್ನೇ ತುಳಿಯುವಂತಹ ಆ ದೃಶ್ಯ ಇದೆಯಲ್ಲ, ಅದರದ್ದು ಶೂಟಿಂಗ್ ನಡೀತಾ ಇರುತ್ತೆ. ರಾಜ್ಕುಮಾರ್ ಅವರು ಸಾಮಾನ್ಯವಾಗಿ ಹಿಂದಿನ ದಿನವೇ ಯಾವ ಸೀನು, ಏನು ಶೂಟಿಂಗು ಅಂತೆಲ್ಲ ಕೇಳಿಕೊಂಡು ಅದಕ್ಕೆ ತಕ್ಕ ಹಾಗೆ ಮನಸ್ಥಿತಿಯನ್ನು ರೆಡಿ ಮಾಡ್ಕೊಂಡು ಬರ್ತಿದ್ರು. ಇವತ್ತು ಈ ರೀತಿಯೊಂದು ಭಕ್ತಿ ಪರವಶರಾಗಿ ಮಾಡುವಂತಹ ಒಂದು ಸೀನ್ ಇದೆ ಅಂತ ತುಂಬ ಒಂದು ಶ್ರದ್ಧೆಯಿಂದ ಅವತ್ತು ಸೆಟ್ಟಿಗೆ ಬರಬೇಕಾದ್ರೆ ಒಂದು ಭಕ್ತಿಯ ಮೂಡಲ್ಲಿದ್ದರು. ನಂತರ ಮೇಕಪ್ ಕೇಶವ ಅವ್ರ ಹತ್ರ ಮೇಕಪ್ ಹಾಕಿ ಅಂತ ಅವರಿಗೊಂದು ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಂಡು ಮೇಕಪ್ಪೆಲ್ಲ ಹಾಕಾದ್ಮೇಲೆ ಹೇಗಿದೆ ಏನು ಎತ್ತ ಅಂತೆಲ್ಲ ಕೇಳ್ತಾಯಿದ್ರು.
ಸಾಮಾನ್ಯವಾಗಿ ಈ ರೀತಿ ಒಂದು ತುಂಬ ಎಮೋಷ್ನಲ್ ಸೀನ್ ಇದೆ ಅಂತಂದರೆ ರಾಜ್ಕುಮಾರ್ ಅವರು ಮೇಕಪ್ ಹಾಕಾದ ಮೇಲೆ ಯಾರ ಹತ್ರ ಸ್ವಾಭಾವಿಕ ಮಾತಾಡ್ತಿರ್ಲಿಲ್ವಂತೆ. ಅವರು ಅಷ್ಟು ಮುಂಚೆನೇ ಆ ಪಾತ್ರದೊಳಗೆ ತಮ್ಮನ್ನು ತೊಡಗಿಸ್ಕೊಳ್ತಿದ್ರಂತೆ. ಈ ಭಕ್ತ ಕುಂಬಾರದ ಸೀನ್ ಕೂಡ ತುಂಬ ಒಂದು ಎಮೋಷ್ನಲ್ಲು ಭಕ್ತಿಯ ಸೀನ್ ಆಗಿದ್ದರಿಂದ ರಾಜ್ಕುಮಾರ್ ಅವರು ಮೇಕಪ್ ಹಾಕಾದ ಮೇಲೆ ಒಂದು ಧ್ಯಾನಕ್ಕೆ ಕೂತ ಒಂದು ಸನ್ಯಾಸಿಯ ಥರ ಅಷ್ಟೊಂದು ಏಕಾಗ್ರತೆಗೆ ಬಂದರು. ನಾರ್ಮಲಾಗಿ ಅವ್ರ ಶೂಟಿಂಗ್ ಪ್ರಕಾರ ಪ್ಲ್ಯಾನ್ ಇದ್ದಿದ್ದೇನೆಂದರೆ 1 ಗಂಟೆ ತನಕ ರಾಜ್ಕುಮಾರ್ ಅವರು ಈ ಮಡಿಕೆ ಮಾಡೋದು, ಆ ಸೀನ್ನೆಲ್ಲ ಶೂಟ್ ಮಾಡೋದು, ನಂತರ ಮಗು ಈ ಮಣ್ಣಿನ ಹತ್ರ ಬರೋದು, ಆ ಮಣ್ಣನ್ನು ತುಳಿಯೋ ಒಂದು ಸೀನು ಅದನ್ನೆಲ್ಲ ಶೂಟ್ ಮಾಡೋದು ಅಂತಿತ್ತು. ಆದರೆ ಅವತ್ತು ರಾಜ್ಕುಮಾರ್ ಅವರು ಒಂದು ಇದ್ದ ಮೂಡು, ಆ ಭಕ್ತಿಯ ಒಂದು ಪರವಶತೆಗೆ ಅವತ್ತು ಸೀನನ್ನು ಕಟ್ಟೇ ಮಾಡಲಿಲ್ಲ, ಹಾಗೇ ಮುಂದುವರ್ಸ್ಕೊಂಡು ಹೋದರು. ಈ ಮಣ್ಣಲ್ಲಿ ಮಗುವನ್ನು ತುಳಿಯೋ ಸೀನ್ ಯಾವ ಥರ ಅವರು ಐಡಿಯಾ ಮಾಡಿದರು ಅಂದರೆ, ಮಗು ಮಣ್ಣು ಹತ್ರ ಬರೋದು ಒಂದು ಸೀನು, ನಂತರ ರಾಜ್ಕುಮಾರ್ ಅವರು ಭಕ್ತಿಯಲ್ಲಿ ಮಣ್ಣನ್ನು ತುಳಿಯೋ ಸೀನು ಅಂತ ಈ ರೀತಿ ವಿಭಾಗ ಮಾಡಿಕೊಂಡಿದ್ರು. ಅದೇ ರೀತಿ ಲೀಲಾವತಿಯರು ಮಗು ಮಣ್ಣನ್ನ ಹತ್ರ ಬರೋ ತನಕ ಒಂದು ಸೀನು, ಆಮೇಲೆ ರಾಜ್ಕುಮಾರ್ ಅವರು ಅವರ ಭಕ್ತಿಯಲ್ಲಿ ಮಣ್ಣನ್ನು ತುಳಿತಾ ಮಗುವನ್ನು ತುಳಿಯುವಂತಹ ಸೀನು ಆರಂಭವಾಯಿತು. ರಾಜ್ಕುಮಾರ್ ಅವರಿಗೆ ಸೀನ್ ಶೂಟ್ ಆಗಿ ಮುಗಿದಿದ್ದೇ ಗೊತ್ತಾಗಿಲ್ಲ, ಆ ರೀತಿಯಲ್ಲಿ ಅವರು ಮಗ್ನರಾಗಿದ್ದರು. ಅವರಷ್ಟಕ್ಕೆ ಕೈ ಮೇಲ್ಗಡೆ ಎತ್ಕೊಂಡು ಜಪ ಮಾಡ್ತಾ ಕಾಲಲ್ಲಿ ತುಳಿತಾ ಇದ್ದರು. ಸುಮಾರು ಅರ್ಧ ಗಂಟೆ ತುಳಿದಿರ್ಬೋದು. ಆಮೇಲೆ ಕೇಶವ ಅವರು ರಾಜ್ಕುಮಾರ್ ಅವ್ರನ್ನ ಜೋರಾಗಿ ಕರೆದು, ಅಣ್ಣ ಶಾಟ್ ಮುಗೀತು, ನೀವು ಹೊರಗೆ ಬನ್ನಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಕೇಶವ ಅವರು ಕರೆದ ಶಬ್ದಕ್ಕೆ ಈ ಕಡೆ ತಿರುಗಿ ಕೈಯನ್ನು ಇಳಿಸಿ ಕಣ್ಣು ತೆಗೆದರೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಿದೆ. ಆ ರೀತಿ ಅವರು ಈ ನಟನೆಯಲ್ಲಿ ಮಗ್ನರಾಗಿದ್ದರು, ಭಕ್ತಿಯಲ್ಲಿ ಮುಳುಗೋಗಿದ್ದರು. ರಾಜ್ಕುಮಾರ್ ಅವರು ಇದೆಲ್ಲ ಮುಗಿದ ಮೇಲೆ ಯಾರ ಹತ್ರ ಮಾತಾಡದೆ ಸೀದಾ ಮೇಕಪ್ ರೂಮ್ ಕಡೆ ಹೊರಟರು. ಆಗ ಯಾರೋ ಒಬ್ಬರು ರಾಜ್ಕುಮಾರ್ ಅವ್ರನ್ನ ನಿಲ್ಲಿಸಿ, ವಾಟ್ ಆ್ಯನ್ ಆ್ಯಕ್ಟಿಂಗ್ ಆ್ಯಂಡ್ ಇನ್ವಾಲ್ವ್ಮೆಂಟ್ ರಾಜ್ಕುಮಾರ್ ಜಿ ಅಂತ ಹೇಳ್ದಂಗಾಯಿತು. ಆ ರಾಜ್ಕುಮಾರ್ ಅವರಿಗೆ ಆ ಟೈಮಲ್ಲಿ ಯಾರು ಏನು ಅಂತ ಗೊತ್ತಾಗಲಿಲ್ಲ. ಅವರಷ್ಟಕ್ಕೆ ಅವರು ಕೈ ಮುಗಿದು ಒಳಗಡೆ ಹೋಗ್ಬಿಟ್ರು. ನಂತರ ಒಂದು 10-15 ನಿಮಿಷ ಆದಮೇಲೆ ಈ ಎಲ್ಲ ಒಂದು ಪಾತ್ರಗಳಿಂದ ಹೊರಗೆ ಬಂದ ಮೇಲೆ ರಾಜ್ಕುಮಾರ್ ಅವರು ಮೇಕಪ್ ರೂಮಿನಿಂದ ಹೊರಗೆ ಬಂದು ಕೇಶವ ಅವರನ್ನು ಕೇಳ್ತಾರೆ. ಯಾರೋ ಆವಾಗ ನಮಸ್ಕಾರ ಮಾಡಿದ್ರು, ಒಳ್ಳೆ ಮಾತುಗಳನ್ನು ಹೇಳಿದ್ರು, ನೋಡೋಕ್ಕೆ ದೊಡ್ಡ ಮನುಷ್ಯರ ಥರ ಇದ್ದರು, ಯಾರು ಅಂತ ನಂಗೆ ಅವಾಗ ಗುರುತು ಸಿಗಲಿಲ್ಲ, ಎಲ್ಲಿ ಹೋದರು ಅಂತ ಕೇಳ್ತಾರೆ. ಅಯ್ಯೋ ಅಣ್ಣ, ನಿಮಗೆ ಗುರುತೇ ಸಿಗಲಿಲ್ವಾ? ಅವರು ಬಾಲಿವುಡ್ನ ನಟ ಸಂಜೀವ್ ಕುಮಾರ್ ಅವರು ಇವತ್ತು ರಾಜ್ಕುಮಾರ್ ಅವರ ಶೂಟಿಂಗ್ ನಡೀತಿದೆ ಅಂತ ತಿಳಿದುಕೊಂಡು ಶೂಟಿಂಗ್ ನೋಡಬೇಕು ಅಂತ ಬೆಳಗ್ಗೆನೇ ಬಂದಿದ್ದರು, ತುಂಬ ಖುಷಿಯಿಂದ ಶೂಟಿಂಗ್ ನೋಡ್ಕೊಂಡು ಹೋದರು ಅಂತ ಹೇಳ್ತಾರೆ. ಆಗ ರಾಜ್ಕುಮಾರ್ ಅವರು, ಛೇ, ಅಂಥ ಒಂದು ದೊಡ್ಡ ವ್ಯಕ್ತಿ, ಅಷ್ಟು ಒಳ್ಳೆಯ ವ್ಯಕ್ತಿಯನ್ನು ನಾನು ಗುರುತಿಸಲೇ ಇಲ್ವಲ್ಲ, ಒಂದು ಔದಾರ್ಯಕ್ಕಾದರೂ ಮಾತನಾಡಬೇಕಿತ್ತು, ನನಗೆ ಗೊತ್ತೇ ಆಗಲಿಲ್ಲ, ಛೇ ಹೀಗಾಗಬಾರ್ದಿತ್ತು, ತುಂಬ ದೊಡ್ಡ ತಪ್ಪಾಗೋಯ್ತು ಅಂತ ಅಂದ್ಕೊಳ್ತಾರೆ. ನಂತರನೂ ಕೂಡ ಯಾವತ್ತಾದರೂ ಈ ರೀತಿ ಒಂದು ಈ ಘಟನೆ ಅಥವಾ ಸಂಜೀವ್ ಕುಮಾರ್ ಅವರ ಹೆಸರು ಬಂದಾಗ ರಾಜ್ಕುಮಾರ್ ಅವರು, ಛೇ ನಾನು ಅವತ್ತು ಆ ಥರ ಮಾಡಬಾರ್ದಿತ್ತು, ಅವ್ರ ಹತ್ರ ಮಾತಾಡಬೇಕಿತ್ತು, ಈ ರೀತಿ ಆಗಬಾರ್ದಿತ್ತು ಅಂತ ಬೇಜಾರು ಮಾಡ್ಕೊಳ್ತಿದ್ರಂತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ನಮ್ಮ ದಂತಕಥೆಯಲ್ಲಿ ಈ ರೀತಿಯ ವಿಶಿಷ್ಟವಾದ ಕುತೂಹಲಭರಿತವಾದ ವಿಷಯಗಳು ಇನ್ನೂ ಬರಲಿಕ್ಕಿವೆ. ಇವನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.